ಆತ್ಮೀಯರೇ ನಮಸ್ಕಾರ. ಬಹುದಿನಗಳಿಂದ PSI ಲಿಖಿತ ಪರೀಕ್ಷೆಯ ಸಲುವಾಗಿ ದಾರಿ ಕಾಯುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಸಿಹಿ ಸುದ್ದಿ ಅದ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಿನ್ನೆ ಒಂದು ಈ ಲಿಖಿತ ಪರೀಕ್ಷೆಗೆ ಸಂಬಂಧಿಸಿದಂತಹ ನೋಟಿಫಿಕೇಶನ್ ಅನ್ನ ಹೊರಡಿಸಿದೆ. ಆ ನೋಟಿಫಿಕೇಶನ್ ನಲ್ಲಿ ಯಾವೆಲ್ಲ ವಿಷಯಗಳಿದಾವ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮಿನೇಷನ್ ಒಂದು ಹೊಸ ನೋಟಿಫಿಕೇಶನ್ ಅದ. ನೋಟಿಫಿಕೇಶನ್ ಏನ್ ಹೇಳ್ತದ ಅಂತಂದ್ರೆ 402 PSI ಹುದ್ದೆಗಳೇನದಾವಲ್ಲ, ಈ PSI ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆಯನ್ನ ಅದು ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿದ. ಸರ್ಕಾರದ ಆದೇಶ ಸಂಖ್ಯೆ ಇಲ್ಲೇ ಅದ. OE 22 PE 2024 ದಿನಾಂಕ 22/2/2024 ಅನ್ವಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ಸಿವಿಲ್ ಸಂಬಂಧಪಟ್ಟಂತೆ ಪುರುಷ ಮತ್ತು ಮಹಿಳೆ ಹಾಗೂ ಸೇವೆಯಲ್ಲಿರುವವರು ಅಂದ್ರೆ ಮಿಕ್ಕುಳಿದ ಬ್ಯಾಕ್ಲಾಗ್ ಹುದ್ದೆಗಳು, ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಪ್ರದೇಶಗಳಿಗೆ ಸಂಬಂಧಿಸಿದಂತ ಒಟ್ಟು 402 ಖಾಲಿ ಹುದ್ದೆಗಳ ನೇರ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನಡೆಸಲು ನಿರ್ದೇಶಿಸಲಾಗಿದೆ. ಅಂದ್ರೆ ಅವ್ರಿಗೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದ. ಆ ಆದೇಶದ ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು KEA ಇದು PSI ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುವ ದಿನಾಂಕವನ್ನ ಪ್ರಕಟಿಸಿದ. ಇದು ತಾತ್ಕಾಲಿಕವಾಗಿದೆ. 8/5/2024 ಈ ಡೇಟ್ಗೆ ಅವರು PSI ಲಿಖಿತ ಪರೀಕ್ಷೆಯನ್ನು ಕೈಗೊಳ್ಳಲಿಕ್ಕೆ ತಯಾರಿಯನ್ನು ಮಾಡ್ತಿದ್ದಾರೆ. ಸೊ ಈ ಒಂದು ಪರೀಕ್ಷೆಯನ್ನು ಬರೆಯುವಂತಹ ಎಲ್ಲಾ ವಿದ್ಯಾರ್ಥಿಗಳು ಈ ದಿನಾಂಕವನ್ನ ತಲೆಯಲ್ಲಿ ಇಟ್ಕೊಂಡು ತಾವೆಲ್ಲಾನು ಕೂಡ ಪ್ರಿಪರೇಷನ್ ಮಾಡಬೇಕು ಮತ್ತು ತಮ್ಮ ಗುರಿಯನ್ನು ತಾವು ತಲುಪಬೇಕು ಅಂತ ತಿಳ್ಕೊಂಡು ಈ ಮೂಲಕ ಒಂದು ಮನವಿ ಅದ. ಸೊ ಪ್ರಿಪೇರ್ ಆಗಿರಿ. ಡೇಟ್ ನೆನ್ಪಿಟ್ಕೊಡ್ರಿ, 8/5/2024 PSI ಲಿಖಿತ ಪರೀಕ್ಷೆ. ಸೊ ಬೆಸ್ಟ್ ಆಫ್ ಲಕ್.